Okay students, so next we'll start with the second unit. Okay, so second unit half part mugdittu, almost about the half part 40% of the second unit mugdittu. So next continuation part nodana. So C programming and introduction to OOPS. Okay, so that is your second unit. ಸೊ ಅಲ್ಲಿ ಏನೇನು ನೋಡಿದ್ವಿ ಅಂತಂದ್ರೆ ನಾವು ಸೆಕೆಂಡ್ ಯೂನಿಟ್ನಾಗ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ನೋಡಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ವಿ ಸಿ ಪ್ರೋಗ್ರಾಮಿಂಗ್, ಇನ್ಪುಟ್ ಅಂದ್ರೇನು, ಔಟ್ಪುಟ್ ಅಂದ್ರೇನು, ಆಮೇಲೆ ಪ್ರೋಗ್ರಾಮ್ ಹೆಂಗೆ ಬರೀತಾರೆ, ಸ್ಟ್ರಕ್ಚರ್ ಆಫ್ ದ ಸಿ ಪ್ರೋಗ್ರಾಮ್, ಕರೆಕ್ಟಾ. ಆಮೇಲೆ ಆಪರೇಷನ್ಸ್ಗಳು ನೋಡಿದ್ವಿ, ಆಮೇಲೆ ವೇರಿಯೇಬಲ್ಸ್ ಅಂದ್ರೆ ಏನು ನೋಡಿದ್ವಿ, ಡಾಟಾ ಟೈಪ್ಸ್ ಅಂದ್ರೆ ಏನು ನೋಡಿದ್ವಿ. ಸೊ ಎಲ್ಲ ಇದ್ರ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ವಿಲ್ ಸ್ಟಾರ್ಟ್ ವಿತ್ ನೆಕ್ಸ್ಟ್ ಟಾಪಿಕ್ ಎಕ್ಸ್ಪ್ರೆಷನ್ಸ್. ಓಕೆ, ಲಾಸ್ಟ್ ಟಾಪಿಕ್ ಕ್ಲಾಸ್ನಾಗ ಆಪರೇಷನ್ಸ್ ಆಗಿತ್ತು, ನಿಮಗೆ ನೆನಪಿತ್ತಂದ್ರೆ. ಓಕೆ, ಕಂಡೀಷನಲ್ ಆಪ್ರೇಟರ್, ಬಿಟ್ ವೈಸ್ ಆಪ್ರೇಟರ್, ಆಮೇಲೆ ಲಾಜಿಕಲ್ ಆಪ್ರೇಟರ್ಸ್, ಆಮೇಲೆ ಅರ್ಥಮೆಟಿಕ್ ಆಪ್ರೇಟರ್ಸ್. ಸೊ ವಿ ಹ್ಯಾವ್ ಸೀನ್ ಸಮ್ 9 ಟೈಪ್ಸ್ ಆಫ್ ಆಪರೇಷನ್ಸ್. ಓಕೆ, ಸೊ ನೆಕ್ಸ್ಟ್ ಏನದ ಎಕ್ಸ್ಪ್ರೆಷನ್ಸ್ ಅದ. ಓಕೆ, ಸೊ ಎಕ್ಸ್ಪ್ರೆಷನ್ ಅಂತ ಏನು, ಆಪ್ರೇಟರ್ಸ್ ಮತ್ತು ಆಪರೇಷನ್ಸ್ ಕೂಡ ಒಂದೇನು ಎಕ್ಸ್ಪ್ರೆಷನ್, ಒಂದೇನು ಸೆಂಟೆನ್ಸ್ ಬರ್ತದಲ್ಲ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಲೈಕ್ ನಿಮ್ಮ ಮ್ಯಾಥ್ಸ್ ಒಳಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್, ಇಲ್ಲಿ ಏನಾಯ್ತು, ಮೂರು ಆಪರೇಟರ್ಸ್ ಅದ, ಸಾರಿ 2 ಆಪರೇಟರ್ ಅದಾವ ಮತ್ತು 3 ಆಪರೆಂಡ್ ಅದಾವ. ಸೊ ಇದಕ್ಕೆ ಏನಂತ ಕರಿತೀವಿ, ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸ್ಪ್ರೆಷನ್ಸ್ ಇಸ್ ಅ specific combination of operators, constants and variables arranged as per the rules of language that provides an output. Okay, so expression andre it is a specific combination of thing 2 maths ಒಳಗೆ ಟೈಪ್ ಬರೀತಿಲ್ಲ 2x square, okay, plus 4x, okay, minus 5, okay, equal to okay 0. ಸೊ ಇದನ್ನೇನು ಕರಿತೀರಿ ನೀವು, ಎಕ್ಸ್ಪ್ರೆಷನ್ ಅಂತ ಕರಿತೀರಿಲ್ಲ. ಸೊ ಇಲ್ಲೂ ಏನು ಹೇಳತ್ತಾನ, ಎಕ್ಸ್ಪ್ರೆಷನ್ ಈಸ್ ಅ ಸ್ಪೆಸಿಫಿಕ್ ಕಾಂಬಿನೇಷನ್ ಆಫ್ ಆಪರೇಟರ್ಸ್. ಓಕೆ, ಇಟ್ ಇಸ್ ಆನ್ ದ ಕಾಂಬಿನೇಷನ್ ಆಫ್ ಆಪರೇಟರ್ಸ್. ಈ ಆಪರೇಟರ್ಸ್ ಅದಾವಿಲ್ಲ, ಪ್ಲಸ್ ಮೈನಸ್, ಸೊ ಈಕ್ವಲ್ ಟು, ಸೊ ಕಾಂಬಿನೇಷನ್ ಆಫ್ ಆಪರೇಟರ್ಸ್, ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್. ಓಕೆ, ಇದು ವೇರಿಯಬಲ್ಸ್, ಇದು ಕಾನ್ಸ್ಟೆಂಟ್. ಓಕೆ, ಇದು ಕಾನ್ಸ್ಟೆಂಟ್, ಇದು ವೇರಿಯಬಲ್ಸ್. ಓಕೆ, ಅರೇಂಜ್ ಆಸ್ ಪರ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ಅಂದ್ರೆ ಹೆಂಗೆ ನಿಮ್ಗೆ ಅರೇಂಜ್ ಮಾಡ್ಬೇಕಾಗಿತ್ತು ರೂಲ್ಸ್, ಅದ್ರ ಪ್ರಕಾರ ಅರೇಂಜ್ ಮಾಡಿ ಒಂದು ಔಟ್ಪುಟ್ ಕೊಡ್ತದೆ. ಅದಕ್ಕೆ ಏನಂತ ಕರೆಯತ್ತಾನ, ಎಕ್ಸ್ಪ್ರೆಷನ್ಸ್ ಅಂತ ಕರೆಯಕತ್ತಾನ. ತಿಳಿತಾ. ಸೊ ಎಕ್ಸ್ಪ್ರೆಷನ್ ಅಂದ್ರೆ ಹೆಂಗ್ ಕರಿತೀರಿ, ಸೊ ಕಾಂಬಿನೇಷನ್ ಆಫ್ ಆಪರೇಟರ್ಸ್, ಇಲ್ಲಿ ಯಾವ್ಯಾವ ಆಪರೇಟರ್ಸ್ ಅದಾವ, ಪ್ಲಸ್, ಓಕೆ, ಮೈನಸ್, ಸೊ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಅದಾನ. ಸೊ ದಿಸ್ ಈಸ್ ದ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಆಗ್ತದ. ಓಕೆ, ಆಮೇಲೆ ಈಕ್ವಲ್ ಟು, ನೆಕ್ಸ್ಟ್ ವೇರಿಯಬಲ್ಸ್ ಯಾವು, ಯು ವೇರಿಯಬಲ್ಸ್. ದೆನ್ ಕಾನ್ಸ್ಟೆಂಟ್ ಯಾವುದು, ಇದು 5, 4, 2. ಸೊ ದೀಸ್ ಆರ್ ದ ಕಾನ್ಸ್ಟೆಂಟ್ಸ್. ಇವನ್ನ ಒಂದು ರೂಲ್ ಪ್ರಕಾರ ಅರೇಂಜ್ ಮಾಡಿ ಒಂದು ಔಟ್ಪುಟ್ ಕೊಡಕ್ಕೆ ಏನಂತಾನ, ಎಕ್ಸ್ಪ್ರೆಷನ್ಸ್ ಅಂತ ಕರಿತಾನೆ. ತಿಳಿತಾ. ಓಕೆ, ಇದು ತಿಳಿತಲ್ಲ. ನೆಕ್ಸ್ಟ್ ಏನಂತಾನೆ, ಇಟ್ ಮೇ ಆಲ್ಸೋ ಇನ್ಕ್ಲೂಡ್ ಫಂಕ್ಷನ್ಸ್ ಕಾಲ್ಸ್ ವಿಚ್ ರಿಟರ್ನ್ಸ್ ವ್ಯಾಲ್ಯೂ. ಓಕೆ, ಅದರ ಫಂಕ್ಷನ್ ಕಾಲ್ಸ್ ಇರ್ತದೆ, ವ್ಯಾಲ್ಯೂಸ್ನು ರಿಟರ್ನ್ ಮಾಡ್ತಾನೆ ಅಂತ ಹೇಳ್ತಾನೆ. ಫಂಕ್ಷನ್ಸ್ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ ಅಂದ್ಬಿಟ್ರಿ. ಓಕೆ, an expression consists of one or more operands and 0 or more operators to produce a value. ಸೊ ಎಕ್ಸ್ಪ್ರೆಷನ್ ಆಗಿ ಏನಿರ್ತದೆ, ಒಂದಕ್ಕಿಂತ ಹೆಚ್ಚಿಗೆ ಆಪರೆಂಡ್ಸ್ ಇರ್ತಾವ, ಆಮೇಲೆ 0 or more ಆಪರೇಟರ್ಸ್ ಇರ್ತಾವ ಅಂತ ಹೇಳ್ತಾನೆ. ಓಕೆ, ಅದೇ ಇದು ಹೇಳ್ದಲ್ಲ ಈ ಎಕ್ಸ್ಪ್ರೆಷನ್ ಆಗಿ. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 2x square minus 5x plus 4. ಓಕೆ, ಇದೇನದ, an expression consists of one or more operands. ಓಕೆ, ಆಪರೆಂಡ್ಸ್ ಎಷ್ಟು ಅದಾವ, 1, 2, 3. ಆಮೇಲೆ ಆಪರೇಟರ್ಸ್ ಎಷ್ಟು ಅದಾವ, 1, 2. ಸೊ ಇದಕ್ಕೆ ಏನಾಗ್ತದೆ, ಇದೆಲ್ಲ ಎಕ್ಸ್ಪ್ರೆಷನ್ ಕನ್ಸಿಸ್ಟ್ ಆಫ್ ಒನ್ ಆರ್ ಮೋರ್ ಆಪರೆಂಡ್ಸ್ ಅಂಡ್ ಒನ್ ಆರ್ ಮೋರ್ ಆಪರೇಟರ್ಸ್. ಇವೆಲ್ಲ ಕೂಡಿ ನಮ್ಗೆ ಒಂದು ವ್ಯಾಲ್ಯೂ ಬರ್ತದೆ ಅಂತ ಹೇಳ್ತಾನೆ. ಇದನ್ನು ಸಾಲ್ವ್ ಮಾಡಿದಾಗ ನಿಮ್ಗೆ ಒಂದು ವ್ಯಾಲ್ಯೂ ಬರ್ತದಿಲ್ಲ. ಸೊ ಹಂಗೆ ಎಕ್ಸ್ಪ್ರೆಷನ್ನಾಗ ಜಾಸ್ತಿ ಆಪರೆಂಡ್ಸ್ ಇರ್ತಾವ ಮತ್ತು ಜಾಸ್ತಿ ಆಪರೆಂಡ್ಸ್ ಇರ್ತಾವ, ಅವೆಲ್ಲ ಕೂಡಿ ನಮಗೆ ಒಂದು ವ್ಯಾಲ್ಯೂ ಬರ್ತದೆ ಅಂತ ಹೇಳ್ತಾನೆ. ಓಕೆ, ತಿಳಿತಾ. ನೆಕ್ಸ್ಟ್
ಓಕೆ ಎಕ್ಸ್ಪ್ರೆಷನ್ಸ್ ಆರ್ ಆಫ್ ಫಾಲೋಯಿಂಗ್ ಟೈಪ್ಸ್ ಎಕ್ಸ್ಪ್ರೆಷನ್ಸ್ನಾಗು ಬಹಳಷ್ಟು ಟೈಪ್ಸ್ ಅದಾವ ಯಾವ್ಯಾವ ಅಂದ್ರೆ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಇಂಟಿಗ್ರಲ್ ಎಕ್ಸ್ಪ್ರೆಷನ್ ಫ್ಲೋಟ್ ಎಕ್ಸ್ಪ್ರೆಷನ್ಸ್ ಪಾಯಿಂಟರ್ ಎಕ್ಸ್ಪ್ರೆಷನ್ಸ್ ರಿಲೇಷನ್ ಎಕ್ಸ್ಪ್ರೆಷನ್ಸ್ ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಬಿಟ್ ವೈಸ್ ಆಪರೇಷನ್ಸ್ ಎಕ್ಸ್ಪ್ರೆಷನ್ಸ್ ಓಕೆ ಇವೆಲ್ಲ ಎಕ್ಸ್ಪ್ರೆಷನ್ಸ್ ಅದಾವ ಸೊ ಇದ್ರಾಗ ನೋಡೋಣ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ದೀಸ್ ಕಂಟೈನ್ಸ್ ಓನ್ಲಿ ಕಾನ್ಸ್ಟೆಂಟ್ ಇದ್ರಾಗ ಬರೀ ಕಾನ್ಸ್ಟೆಂಟ್ ಇರ್ತಾವ ನಿಮ್ಮ ಎಕ್ಸ್ಪ್ರೆಷನ್ ಒಳಗ ಬರೀ ಕಾನ್ಸ್ಟೆಂಟ್ಸ್ ಇರ್ತಾವ ಲೈಕ್ 15 20 + 5 / 2.0 ಇದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಕಾನ್ಸ್ಟೆಂಟೇ ಬರ್ತದೆ ಸೊ ಇಲ್ಲಿ ಬರೀ ನಾವು ಕಾನ್ಸ್ಟೆಂಟ್ ಯೂಸ್ ಮಾಡ್ತೀವಿ ಅದಕ್ಕೆ ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತಾನೆ ಓಕೆ ನೆಕ್ಸ್ಟ್ ಇಂಟಿಗ್ರಲ್ ಎಕ್ಸ್ಪ್ರೆಷನ್ ಇಲ್ಲಿ ನಿಮ್ಗೆ ಸಾಲ್ವ್ ಮಾಡಿದಾಗ ಏನ್ ಬರ್ಬೇಕು ಇಂಟಿಜರ್ ಬರ್ಬೇಕು ಓಕೆ ಇಲ್ಲ ಇಂಟಿಗ್ರಲ್ ಎಕ್ಸ್ಪ್ರೆಷನ್ಸ್ ಒಳಗೆ ನೀವು ಏನ್ ಎಕ್ಸ್ಪ್ರೆಷನ್ಸ್ ಕೊಡ್ತಿರಲ್ಲ ಅದನ್ನ ಸಾಲ್ವ್ ಆದ್ಮೇಲೆ ಏನ್ ಬರ್ತದೆ ನಿಮ್ಗೆ ಇಂಟಿಜರ್ ಬರ್ತದೆ ಸೊ ಅದಕ್ಕೆ ಏನಂತಾನೆ ಇಂಟಿಗ್ರಲ್ ಎಕ್ಸ್ಪ್ರೆಷನ್ಸ್ ಅಂತ ಕೊಡ್ತಾನೆ ಓಕೆ ನೋಡ್ರಿ ಸಾಲ್ವ್ ಮಾಡಿ ನೋಡ್ರಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿನಿ ನಾನು ಓಕೆ ಏನ್ ಕೊಟ್ಟಿನಿ ನಾನು m star n minus 5 m equal to 10 n equal to 2 okay so m ಏನದ 10 into 2 okay minus 5 10 2s are 20 20 minus 5 15 ಏನ್ ಬಂತು ಇಂಟಿಜರೇ ಬಂತಿಲ್ಲ ಓಕೆ ಒಂದು ಯಾವುದೇ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಿದಾಗ ನಮಗೇನು ಇಂಟಿಜರ್ ಬಂತಂದ್ರೆ ಅದಕ್ಕೆ ಏನಂತ ಕರಿತಾನೆ ಇಂಟಿಜರ್ ಟೈಪ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತಾನೆ ಓಕೆ ತಿಳಿತಾ ಓಕೆ ನೆಕ್ಸ್ಟ್ ಫ್ಲೋಟಿಂಗ್ ಎಕ್ಸ್ಪ್ರೆಷನ್ ಹಂಗ ನೀವು ಸಾಲ್ವ್ ಮಾಡಿದಾಗ ಫ್ಲೋಟಿಂಗ್ ಪಾಯಿಂಟ್ ಬಂತಂತಂದ್ರೆ ಅದನ್ನ ಫ್ಲೋಟಿಂಗ್ ಪಾಯಿಂಟ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತಾನೆ ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿರ್ತಾನೆ ಅದನ್ನ ಇಂಟಿಜರ್ ಬಂತಂದ್ರೆ ಇಂಟಿಗ್ರಲ್ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಅದೇ ಎಕ್ಸ್ಪ್ರೆಷನ್ ನಾಗ ಫ್ಲೋಟಿಂಗ್ ಬಂತಂದ್ರೆ ಆನ್ಸರ್ ಫ್ಲೋಟಿಂಗ್ ಬಂತಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಓಕೆ ನೆಕ್ಸ್ಟ್ ಇಸ್ ಪಾಯಿಂಟರ್ ಎಕ್ಸ್ಪ್ರೆಷನ್ ಪಾಯಿಂಟರ್ ನಿಮಗೆ ಇನ್ನತನ ಹೇಳಿಲ್ಲ ಬಟ್ ಹೇಳ್ತೀನಿ ಇಲ್ಲಿ ಏನಂತಂದ್ರೆ ಪಾಯಿಂಟರ್ ಅಂದ್ರೆ ಏನು ಒಂದು ಅಡ್ರೆಸ್ ನ ಹೋಲ್ಡ್ ಮಾಡ್ತದೆ ಓಕೆ ಈಗ ಅಡ್ರೆಸ್ ಆಫ್ ಎಂ ಅಂತಂದ್ರೆ ಎಂ ಒಳಗೆ ಏನ್ ವ್ಯಾಲ್ಯೂ ಇರ್ತದೆ ಅದನ್ನ ಹೋಲ್ಡ್ ಮಾಡ್ತದೆ ಓಕೆ ನಿಮ್ ಸ್ಕ್ಯಾನ್ಎಫ್ ನಾಗ ಯೂಸ್ ಮಾಡ್ತೀರಿ ನೋಡಿ ಅಡ್ರೆಸ್ ಆಫ್ ಎ ಅಂತ ಓಕೆ ಸೊ ಅಡ್ರೆಸ್ ಆಫ್ ಎ ಅಂದ್ರೆ ಎ ಈಕ್ವಲ್ ಟು ವ್ಯಾಲ್ಯೂ ಕೊಟ್ಟಿರ್ತೀರಿ ಅದ್ರ ಅಡ್ರೆಸ್ ಹೋಲ್ಡ್ ಮಾಡ್ತದೆ ಅದಕ್ಕೆ ಏನಂತ ಕರಿತಾನೆ ಪಾಯಿಂಟರ್ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಪಾಯಿಂಟರ್ ಎಕ್ಸ್ಪ್ರೆಷನ್ ಆಗಿ ಏನಿರ್ತದೆ ದೀಸ್ ಪ್ರೊಡ್ಯೂಸಸ್ ಅಡ್ರೆಸ್ ವ್ಯಾಲ್ಯೂಸ್ ಇಲ್ಲೇ ನಮ್ಗೆ ಅಡ್ರೆಸ್ ವ್ಯಾಲ್ಯೂಸ್ ಇರ್ತಾವೆ ಅದಕ್ಕೆ ಪಾಯಿಂಟರ್ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಓಕೆ ನೆಕ್ಸ್ಟ್ ರಿಲೇಷನಲ್ ಎಕ್ಸ್ಪ್ರೆಷನ್ ದೀಸ್ ಈಲ್ಸ್ ರಿಸಲ್ಟ್ ಆಫ್ ಬೂಲಿಯನ್ ಟೈಪ್ ಮೆನ್ಯೂಸ್ ಟ್ರೂ ಆರ್ ಫಾಲ್ಸ್ ಇಲ್ಲಿ ಏನಿರ್ತದೆ ನಮಗೆ ಟ್ರೂ ಆರ್ ಫಾಲ್ಸ್ ಅಂತ ಔಟ್ಪುಟ್ ಬರ್ತದೆ ಓಕೆ ಇಲ್ಲಿ ನಾವು ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ತೀವಿ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಯಾವ್ಯಾವ ನಿಮ್ಗೆ ಗ್ರೇಟರ್ ದೆನ್ ಈಕ್ವಲ್ ಟು ನಾಟ್ ಈಕ್ವಲ್ ಟು ಲೆಸ್ ದೆನ್ ಈಕ್ವಲ್ ಟು ಸೊ ಇವೆಲ್ಲ ಏನದಾವ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಸೊ ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಸಾಲ್ವ್ ಮಾಡಿದಾಗ ಏನ್ ಬರ್ತದೆ ಟ್ರೂ ಆರ್ ಫಾಲ್ಸ್ ನ ವ್ಯಾಲ್ಯೂಸ್ ಬರ್ತದೆ ಓಕೆ ಇದನ್ನ ಸಾಲ್ವ್ ಮಾಡಿ ನಿಮ್ಗೆ ಏನ್ ಬರ್ತದೆ ಎಕ್ಸ್ ಗ್ರೇಟರ್ ದೆನ್ ಈಕ್ವಲ್ ಟು ವೈ ಎಕ್ಸ್ ಈಕ್ವಲ್ ಟು 5 ನೋಡ್ರಿ ಈಗ ಎಕ್ಸ್ ಈಕ್ವಲ್ ಟು 5 y equal to 6 ಅಂತ ತಿಳ್ಕೊರಿ ಇಲ್ಲ 4 ತಗೋರಿ ನಿಮಿಷ 4 ತಗೋತೀನಿ ಓಕೆ ಇಲ್ಲಿ ನೋಡಿ 5 is greater than equal to 4 5 greater than equal to 4 ಅದ ಟ್ರೂ ಅದಲ್ಲ ಸೊ ಏನ್ ಬರ್ತದೆ ನಿಮ್ಗೆ ಟ್ರೂ ಅಂತ ಬರ್ತದೆ ಸೊ ಬೂಲಿಯನ್ ರಿಲೇಷನಲ್ ಆಪರೇಷನ್ ಒಳಗ ಏನ್ ಮಾಡಿದ್ರಿ ನಿಮ್ಗೆ ಏನ್ ಬರ್ತದೆ ಬೂಲಿಯನ್ ವ್ಯಾಲ್ಯೂಸೇ ಬರ್ತದೆ ದಟ್ ಈಸ್ ಟ್ರೂ ಆರ್ ಫಾಲ್ಸ್ ಬರ್ತಾವ ಇಲ್ಲೋ ಎಕ್ಸ್ಪ್ರೆಷನ್ ಒಳಗ ಸಾಲ್ವ್ ಮಾಡಿತ್ತು ಅಂದ್ರೆ ಟ್ರೂ ಆರ್ ಫಾಲ್ಸ್ ಬರ್ತಾವ ಓಕೆ ಸೊ ಇದಕ್ಕೇನಂತಾನೆ ರಿಲೇಷನಲ್ ಎಕ್ಸ್ಪ್ರೆಷನ್ ಇಲ್ಲಿ ಎಕ್ಸ್ಪ್ರೆಷನ್ ಅಂದ್ರೆ ಗೊತ್ತಾಗ್ತಿಲ್ಲ ಇಲ್ಲಿ ಫುಲ್ ಒಂದೇ ಇದಕ್ಕೇನ್ ಕರಿತಾನೆ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಓಕೆ ಇದಕ್ಕೇನ್ ಕರಿತಾನೆ ಎಕ್ಸ್ಪ್ರೆಷನ್ ಅಂತ ಕರಿತಾನೆ ಓಕೆ ನೆಕ್ಸ್ಟ್ ಲಾಜಿಕಲ್ ಎಕ್ಸ್ಪ್ರೆಷನ್ ಲಾಜಿಕಲ್ ಎಕ್ಸ್ಪ್ರೆಷನ್ ಆಗಿ ಏನಾಗ್ತದೆ ಇದನ್ನು ಏನಾಗ್ತದೆ ಬೂಲಿಯನ್ ಟೈಪ್ ವ್ಯಾಲ್ಯೂಸೇ ಬರ್ತದೆ ಸೊ ದಿಸ್ ಇಸ್ ಒನ್ ಎಕ್ಸ್ಪ್ರೆಷನ್ ಓಕೆ ಇದೇನದ ಒಂದು ಎಕ್ಸ್ಪ್ರೆಷನ್ ಅದ ಇದು ಸಾಲ್ವ್ ಮಾಡಿದಾಗ ನಿಮ್ಗೆ ಏನ್ ಬರ್ತದೆ ಟ್ರೂ ಆರ್ ಫಾಲ್ಸೇ ಬರ್ತದೆ ಇಲ್ಲಿ ಯಾವ್ದು ಆಪರೇಟರ್ ಯೂಸ್ ಮಾಡತ್ತೀವಿ ನಾವು ಆ್ಯಂಡ್ ಆಪರೇಟರ್ ಓಕೆ ಸೊ ಆ್ಯಂಡ್ ಆಪರೇಟರ್ ಸಾಲ್ವ್ ಮಾಡಿದಾಗ ಏನ್ ಬರ್ತದೆ ಟ್ರೂ ಆರ್ ಫಾಲ್ಸೇ ಬರ್ತದೆ ಸೊ ಇದು ಏನದ ಒಂದು ಎಕ್ಸ್ಪ್ರೆಷನ್ ಅಂತ ಕರೀತಾರೆ ನೆಕ್ಸ್ಟ್ ಬಿಟ್ ವೈಸ್ ಆಪರೇಟರ್ ಏನದ ದೀಸ್ ಆರ್ ಯೂಸ್ ಟು ಮ್ಯಾನಿಪುಲೇಟ್ ಡಾಟಾ ಇಟ್ ಬಿಟ್ ಲೆವೆಲ್ಗೆ ನಾವು ಡಾಟಾನ ಮ್ಯಾನಿಪುಲೇಟ್ ಮಾಡ್ತೀವಿ ಅಂದ್ರೆ ನಿಮ್ ಕ್ಲಾಸ್ ನ ಹೇಳಿದಲ್ಲ ಬಿಟ್ ವೈಸ್ ಆಪರೇಟರ್ ಈಗ 1 0 0 1 0 0 0 1 ಓಕೆ ಇದು ಒಂದು ಬಿಟ್ ವೈಸ್ ಆಪರೇಟರ್ ಬಿಟ್ ಒಳಗೆ ಏನ್ ರಿಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಬಿಟ್ ವೈಸ್ ಆಪರೇಟರ್ ಅಂತ ಕರೀತಾನೆ ಸೊ
ಇಲ್ಲಿ ಏನೇನ್ ಬರ್ತದೆ ನಮಗೆ ಶಿಫ್ಟಿಂಗ್ ಬರ್ತದೆ, ಒನ್ಸ್ ಕಾಂಪ್ಲಿಮೆಂಟ್ ಬರ್ತದೆ, ಟೂಸ್ ಕಾಂಪ್ಲಿಮೆಂಟ್ ಬರ್ತದೆ. ಓಕೆ, ಸೊ ಇದನ್ನು ಒಂದು ಎಕ್ಸ್ಪ್ರೆಷನ್ ಅಂತ ಹೇಳಕತ್ತಾನ. ಓಕೆ, ಸೊ ಎಕ್ಸ್ಪ್ರೆಷನ್ ಅದು. ಈ ಎಕ್ಸ್ಪ್ರೆಷನ್ ನಾಗ ಏನ್ ಮಾಡತ್ತೀವಿ ನಾವು ಶಿಫ್ಟ್ ಬೈ 3 ಮಾಡತ್ತೀವಿ. ಲೆಫ್ಟ್ ಶಿಫ್ಟ್ ಬೈ 3. ಈ ಎಕ್ಸ್ಪ್ರೆಷನ್ ನಾಗ ಏನ್ ಮಾಡತ್ತೀವಿ ರೈಟ್ ಶಿಫ್ಟ್ ಬೈ 3. ಓಕೆ, ಸೊ ಟೋಟಲಿ ಎಕ್ಸ್ಪ್ರೆಷನ್ ಅಂದ್ರೆ ಗೊತ್ತಾಗ್ತಿಲ್ಲ. ಸೊ ಏನೇ ಒಂದು ಆಪರಾಂಡ್ ಮತ್ತೆ ಆಪರೇಟರ್ಸ್ ಕೂಡಿ ಒಂದ್ ಏನ್ ಸೆಂಟೆನ್ಸ್ ಮಾಡಿರ್ತೀವಿ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ತಿಳಿತಾ? ಸೊ ಎಕ್ಸ್ಪ್ರೆಷನ್ಸ್ ಅಂತ ತಿಳಿತಾ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒನ್ ಇಸ್ ಡಿಲಿಮಿಟರ್ಸ್. ಓಕೆ, ಸೊ ಡಿಲಿಮಿಟರ್ಸ್ ಅಂತಂದ್ರೆ ನಾವು ಸಪರೇಟರ್ಸ್ ಅಂತ ಕರಿತೀವಿ. ಸೊ ಡಿಲಿಮಿಟರಿಗೆ ಇನ್ನೊಂದು ಹೆಸರೇನು ಸಪರೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಸಪರೇಟರ್ಸ್ ಅಂದ್ರೆ ಏನ್ ನೋಡೋಣ. ಸೊ ಸಪರೇಟರ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್ ದಟ್ ಆರ್ ಯೂಸ್ ಟು ಸಪರೇಟ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇನ್ ಅ ಪ್ರೋಗ್ರಾಮ್. ಓಕೆ, ಇಲ್ಲೊಂದು ನಾವು ಸಪರೇಟರ್ಸ್ ಯೂಸ್ ಮಾಡ್ತೀವಿ. ಓಕೆ, ಆ ಸಪರೇಟರ್ಸ್ ಯೂಸ್ ಮಾಡಿ ಒಂದು ಇನ್ಸ್ಟ್ರಕ್ಷನ್ ನ ಸಪರೇಟ್ ಮಾಡ್ತೀವಿ ಇಲ್ಲಿ. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ ತೋರಿಸ್ರಿ. ಇಲ್ಲಿ ನೋಡಿ ಪ್ಯಾರಂಥೈಸಸ್ ಇದೇನ್ ಮಾಡ್ತದೆ, ಇದನ್ನು ಒಂದು ಸಪರೇಟ್ ಮಾಡ್ತದೆ. ಬ್ರೇಸಸ್, ಕಾಮಾ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ರಿ, ನೀವು ವೇರಿಯಬಲ್ ಡಿಕ್ಲರೇಷನ್ ಮಾಡಿರಿಲ್ಲ. ಓಕೆ, ವೇರಿಯಬಲ್ ಡಿಕ್ಲರೇಷನ್ ಮಾಡ್ಬೇಕಾದಾಗ ಏನ್ ಬರೀತಿದ್ರಿ, INT ಇಂಟ್ a equal to 4, comma, next b equal to 5. ಆತಿಲ್ಲ ಇದು. ಸೊ ಇಂಟ್ a equal to 4, b equal to 5. ಸೊ ಇಲ್ಲಿ ಏನಾಗತ್ತೆ, ನಾವು ಒಂದು ಕಾಮಾ ಯೂಸ್ ಮಾಡಿ ಒಂದು ಸಪರೇಟ್ ಮಾಡಾಕತ್ತೀವಿ. ಸೊ ಏನು a ಮತ್ತು b ಗೆ ಸಪರೇಟ್ ಮಾಡಾಕತ್ತೀವಿ. ಹಿಂಗೆ ಬರ್ದಿದ್ದೀರಿಲ್ಲ. ಆಮೇಲೆ ಕ್ಯಾರ್ ಕ್ಯಾರ್ a, b ಹಿಂಗ್ ಬರೀತೀವಿ. ಸೊ ಇಲ್ಲಿ ಏನಾಗತ್ತದ, a ನ ಕಾಮನ್ ನಿಂತ ಮಾಡತ್ತೀವಿ, ಆಮೇಲೆ ಸೆಮಿಕೋಲನ್ ನಿಂತ ಮಾಡಾಕತ್ತೀವಿ. ಸೊ ಇಲ್ಲಿ ಏನಾಗತ್ತದ, ಒಂದ್ ಸಮ್ ಇನ್ಸ್ಟ್ರಕ್ಷನ್ಸ್ ನ ನಾವು ಕಾಮಾ ನಿಂತ ಅಥವಾ ಓಪನ್ ಬ್ರೇಸ್ ನಿಂತ ಆಮೇಲೆ ಫ್ಲವರ್ ಪ್ಯಾಕೆಟ್ ನಿಂತ ಸೆಮಿಕೋಲನ್ ನಿಂತ ನಾವೇನ್ ಸಪರೇಟ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತಾನೆ, ಸಪರೇಟರ್ ಅಂತ ಕರಿತೀವಿ. ಓಕೆ, ಸಪರೇಟರ್ಸ್ ಆರ್ ಸ್ಪೆಷಲ್ ಸಿಂಬಲ್ಸ್. ಇವೆಲ್ಲ ಒಂದು ಸ್ಪೆಷಲ್ ಸಿಂಬಲ್ಸ್. ಓಕೆ, ಕಾಮಾ ಆಗ್ಲಿ, ಸೆಮಿಕೋಲನ್ ಆಗ್ಲಿ, ಆಮೇಲೆ ಇದು ಫ್ಲವರ್ ಬ್ರಾಕೆಟ್ ಆಗ್ಲಿ, ಕಾಮನ್ ಬ್ರಾಕೆಟ್ ಆಗ್ಲಿ, ಇವೆಲ್ಲ ನಾವು ಸಪರೇಟರ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ದೀಸ್ ಆರ್ ಸಮ್ ಸ್ಪೆಷಲ್ ಸಿಂಬಲ್ಸ್. ಇವನ್ ಸ್ಪೆಷಲ್ ಸಿಂಬಲ್ಸ್ ಅದಾವ, ಇವನ್ನ ನಾವು ಯೂಸ್ ಮಾಡಿ ಸಮ್ ಇನ್ಸ್ಟ್ರಕ್ಷನ್ಸ್ ನ ಬೇರೆ ಬೇರೆ ಮಾಡ್ಕೋತೀವಿ. ಓಕೆ, ಸೊ ಇಲ್ಲಿ ನೋಡಿ ಇದಕ್ಕೆ a ಮತ್ತೆ b ಗೆ ಸಪರೇಟ್ ಮಾಡಾಕತ್ತೀವಿ. ಓಕೆ, ಸೊ ಅದಕ್ಕೆ ಸಪರೇಟರ್ಸ್ ಅಥವಾ ಡಿಲಿಮಿಟರ್ಸ್ ಅಂತ ಕರಿತೀವಿ. ತಿಳಿತಾ? ಓಕೆ, ದೇ ಬೇಸಿಕಲಿ ಡಿಫೈನ್ ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ ಆಫ್ ದ ಪ್ರೋಗ್ರಾಮ್. ಸೊ ಇಲ್ಲಿ ಏನ್ ಮಾಡ್ತದೆ, ಒಂದು ಸ್ಟ್ರಕ್ಚರ್ ಮತ್ತೆ ಒಂದು ಪ್ರೋಗ್ರಾಮ್ ನ ಫಂಕ್ಷನ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಇವೇನಂತಂದ್ರೆ ಒಂದು ಸ್ಟ್ರಕ್ಚರ್ ಅಂತ ಕರಿಬಹುದು. ಓಕೆ, ಇದ್ರದ್ದು ಒಂದು ಸ್ಟ್ರಕ್ಚರ್ ಅನ್ಬೋದು, ಅಥವಾ ಇದು ಒಂದು ಸ್ಟ್ರಕ್ಚರ್ ಅನ್ಬೋದು. ನೀವು ಮೇನಿಗೆ ಯೂಸ್ ಮಾಡ್ತಿಲ್ಲ. ಓಕೆ, ಮೇನ್ ಅಂತ ಬರೋದು ಏನ್ ಮಾಡ್ತೀರಿ, ಮೇನ್. ಓಕೆ, ಸೊ ಮೇನ್ ಅಂತ ಬರೋದು ಇದು ಓಪನ್ ಮತ್ತೆ ಕ್ಲೋಸ್ ಮಾಡ್ತೀರಿ. ಸೊ ಇಲ್ಲಿ ಏನ್ ಯೂಸ್ ಮಾಡಾಕತ್ತೀರಿ, ಕಾಮನ್ ಬ್ರಾಕೆಟ್ ಯೂಸ್ ಮಾಡ್ತೀರಿ. ಸೊ ಇದೇನದ ಫಂಕ್ಷನ್ ಜೊತೆ ಯೂಸ್ ಮಾಡತ್ತೀವಿ. ಸೊ ಇವು ಎದಕ್ಕೆ ಯೂಸ್ ಮಾಡ್ತೀವಿ, ನಾವು ಒಂದು ಸ್ಟ್ರಕ್ಚರಿಗೆ ಅಥವಾ ಒಂದು ಫಂಕ್ಷನ್ ಜೊತೆನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ಇದು ಟೇಬಲ್ ಒಳಗೆ ತೋರ್ಸಾಕತ್ತಾನ. ನೆಕ್ಸ್ಟ್ ಸೊ ಯಾವ್ಯಾವ ಪ್ಯಾರಂಥೈಸಸ್ ಅದಾವಂತ, ಯಾವ್ಯಾವ ಡಿಲಿಮಿಟರ್ಸ್ ಅದಾವಂತ. ಸೊ ಫಸ್ಟ್ ಇಸ್ ದಿಸ್ ಒನ್, ಆಮೇಲೆ ಬ್ರಾಕೆಟ್, ಆಮೇಲೆ ಸ್ಕ್ವೇರ್ ಬ್ರಾಕೆಟ್, ಆಮೇಲೆ ಸೆಮಿಕೋಲನ್, ಆಮೇಲೆ ಕಾಮಾ. ಸೊ ದೀಸ್ ಆರ್ ದ ಏನಂತಾರೆ ಡಿಲಿಮಿಟರ್ಸ್ ಅವೈಲೇಬಲ್ ಇನ್ ದ ಸಿ ಪ್ರೋಗ್ರಾಮ್. ಓಕೆ, ಸೊ ಯಾವ್ಯಾವು ಪ್ಯಾರಂಥೈಸಸ್ ಅಂತಂದ್ರೆ ಇದೇನ್ ಮಾಡ್ತೀವಿ, ಇಟ್ ಈಸ್ ಯೂಸ್ ಟು ಎನ್ಕ್ಲೋಸ್ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್ ಇನ್ ದ ಫಂಕ್ಷನ್ ಡಿಫೈನ್, ಆಲ್ಸೋ ಯೂಸ್ ಟು ಡಿಫೈನ್ precedence of the operator in the expression containing expressions for flow control and surrounding cast type. Okay, ಇದೇನ್ ಮಾಡ್ತದ, ಒಂದು ಫಂಕ್ಷನ್ ಆಗಿ ಮೇನ್ ಫಂಕ್ಷನ್ ಯೂಸ್ ಮಾಡ್ತೀರ. ಓಕೆ, ಈ ಮೇನ್ ಫಂಕ್ಷನ್ ನಾಗ ಒಂದ್ ಮೇನ್ ಫಂಕ್ಷನ್ ಆಗಿ ಯೂಸ್ ಮಾಡ್ತೇವೆ, ಎನ್ಕ್ಲೋಸ್ ಮಾಡಕ್ ಯೂಸ್ ಮಾಡ್ತೇವೆ. ಇದ್ರಾಗ ನೀವು ಆರ್ಗ್ಯುಮೆಂಟ್ಸ್ ಯೂಸ್ ಮಾಡ್ಬೋದು. ಲೈಕ್ ನಾನೀಗ ಸಬ್ ಫಂಕ್ಷನ್ಸ್ ಅಂತ ಹೇಳಿದ್ದೇನೆ. ಓಕೆ, ಸಬ್ ಫಂಕ್ಷನ್ ಆಗ ಇಂಟ್ a, b ಅಂತ ಮಾಡ್ದಂತಿತ್ತು. ಓಕೆ,
ಸೊ ಈ ಪ್ಯಾರಂಥೆಸಿಸ್ ಒಳಗ a, b ಆರ್ಗ್ಯುಮೆಂಟ್ಸ್ ನ ಯೂಸ್ ಮಾಡಾಕತ್ತೀನಿ. ಸೊ ಇಂತಲ್ಲಿ ಏನ್ ಮಾಡ್ತೀವಿ ನಾವು ಕಾಮನ್ ಬ್ರಾಕೆಟ್ ನ ಯೂಸ್ ಮಾಡ್ತೀವಿ. ಸೊ ಕಾಮನ್ ಬ್ರಾಕೆಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದ್ ಫಂಕ್ಷನ್ ಗೆ ಅಥವಾ ಒಂದ್ ಫಂಕ್ಷನ್ ಆಗಿದ್ದ ಆರ್ಗ್ಯುಮೆಂಟ್ಸ್ ಗೆ ಅದನ್ನ ಎನ್ಕ್ಲೋಸ್ ಮಾಡಾಕ ನಾವು ಕಾಮನ್ ಬ್ರಾಕೆಟ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಬ್ರೇಸಸ್ ಯಾವುದು ಫ್ಲವರ್ ಬ್ರಾಕೆಟ್. ಸೊ ಫ್ಲವರ್ ಬ್ರಾಕೆಟ್ ಏನ್ ಮಾಡ್ತದೆ, ಇಟ್ ಈಸ್ ಯೂಸ್ ಟು ಕಂಟೈನ್ ದ ವ್ಯಾಲ್ಯೂಸ್ ಆಫ್ ದ atomically insulated arrays and it is define the block of statements of the function decision making loops and okay. ನೋಡಿ ಬ್ರೇಸಸ್ ಅಂತಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ನಾನು ಫಾರ್ ಎಕ್ಸಾಂಪಲ್ ನೀವು ಮೇನ್, ಓಕೆ, ಮೇನ್ ಬರೋದಾದ್ಮೇಲೆ ಬ್ರಾಕೆಟ್ ಯೂಸ್ ಮಾಡ್ತಿರಲ್ಲ, ಫ್ಲವರ್ ಬ್ರಾಕೆಟ್ ಓಪನ್ ಅಂಡ್ ಕ್ಲೋಸ್. ಇದು ಫ್ಲವರ್ ಬ್ರಾಕೆಟ್ ಕಾಣಕತ್ತದ, ಓಪನ್ ಅಂಡ್ ಕ್ಲೋಸ್ ಮಾಡ್ತೀರಿ. ಆಮೇಲೆ ಇಫ್ ಬರಿತೀರಿ, ಇಫ್ ಸ್ಟೇಟ್ಮೆಂಟ್ ಇಫ್ ಬರದ ಓಪನ್ ಮಾಡ್ತೀರಿಲ್ಲ, ಅದ ಸ್ಟೇಟ್ಮೆಂಟ್ಸ್ ಬರಿತೀರಿ ಇಲ್ಲೇ. ಆಮೇಲೆ ಲೂಪ್ ಬರಿತಿರಲ್ಲ, ಫೋರ್ ಲೂಪ್. ಸೊ ಫೋರ್ ಅಂತ ಬರೋದು ಇದು ಕಾಮನ್ ಬ್ರಾಕೆಟ್ ನಾಗ ಇದೇನರ್ಥ ಆರ್ಗ್ಯುಮೆಂಟ್ಸ್ ಎಲ್ಲ ಬರಿತೀರಿ. ಬರೋದು ಮತ್ತೆ ಅದನ್ನ ಓಪನ್ ಮಾಡ್ತೀರಿಲ್ಲ, ಓಪನ್ ಮಾಡೋದು ಕ್ಲೋಸ್ ಮಾಡೋದು. ಸೊ ಇಂಥಲ್ಲೆಲ್ಲ ನಾವ್ ಏನ್ ಮಾಡ್ತೀವಿ, ಬ್ರೇಸಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್ ಬ್ರಾಕೆಟ್ಸ್. ಓಕೆ, ಬ್ರಾಕೆಟ್ಸ್ ಏನ್ ಮಾಡ್ತದೆ, ಇಂಡಿಕೇಟ್ ದ ಸೈಜ್. ಓಕೆ, ನೆಕ್ಸ್ಟ್ ನಿಮಗೆ ಅರೇಸ್ ಅಂತ ಬರ್ತಾವ. ಅಲ್ಲೇ ಅರೇಸ್ಗೆ ಈ ಅರೇಸ್ನಾಗ ನಾವು ಬ್ರಾಕೆಟ್ ಯೂಸ್ ಮಾಡ್ತೇವೆ, ಸ್ಕ್ವೇರ್ ಬ್ರಾಕೆಟ್. ಸ್ಕ್ವೇರ್ ಬ್ರಾಕೆಟ್ನಾಗ ಅದ್ರದ್ದು ಸೈಜ್ ಕೊಡ್ತೀವಿ, ಎಷ್ಟು ಅರೇಸ್ ಸೈಜ್ ಯೂಸ್ ಮಾಡಾಕತ್ತೀವಿ ಅಂತ. ಸೊ ಅಲ್ಲಿ ಯೂಸ್ ಮಾಡ್ತೀವಿ, ಬ್ರಾಕೆಟ್ ಯೂಸ್ ಮಾಡ್ತೀವಿ. ಓಕೆ, ಸೆಮಿಕೋಲನ್ ಅಂತಂದ್ರೆ ಎವ್ರಿ ಸ್ಟೇಟ್ಮೆಂಟ್ ಆದ್ಮೇಲೆ ಒಂದ್ ಸೆಮಿಕೋಲನ್ ಹಾಕ್ತಿವಿ ನಾವು, ಕರೆಕ್ಟ್ ಇಲ್ಲ? ಓಕೆ, ನೆಕ್ಸ್ಟ್ ಕಾಮ ಅಂತಂದ್ರೆ ನಾವು ಫಾರಿಗೆ ಕಾಮ ಹಾಕೋತೀವಿ, ಇಲ್ಲಿ ಕಾಮ ಹಾಕೋತೀವಿ. ಆಮೇಲೆ ನಿಮ್ದು ವೇರಿಯೇಬಲ್ಸ್ ಆಗ್ಲೇ ಇಲ್ಲಿ ತೋರಿಸಿದ್ದಲ್ಲ, ಇಲ್ಲಿ ವೇರಿಯೇಬಲ್ಸ್ ಕಾಮ ಹಾಕೋತೀವಿ. ಸೊ ದೀಸ್ ಆರ್ ದ ಸಮ್ ಡಿಲಿಮಿಟರ್ಸ್ ಅಂತ ಹೇಳ್ಬೋದು. ತಿಳಿತಾ? ಓಕೆ, ಸೊ ಡಿಲಿಮಿಟರ್ಸ್ ಅಂದ್ರೆ ಏನು, ಸಪರೇಟರ್ಸ್ ಅಂತ ಹೇಳ್ತೀವಿ. ಸೊ ಸಪರೇಟರ್ಸ್ ನಾಗ ಒಂದು ಸ್ಪೆಷಲ್ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಓಕೆ, ಆ ಸಿಂಬಲ್ಸ್ ಯೂಸ್ ಮಾಡಿ ನಾವೊಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಸಪರೇಟ್ ಮಾಡ್ತಿರ್ತೀವಿ ಅಂತ ಹೇಳ್ಬೋದು. ಸೊ ಯಾವ್ಯಾವ ಸಪರೇಟರ್ಸ್ ಅದಾವ, ಪ್ಯಾರಂಥೆಸಿಸ್, ಬ್ರೇಸಸ್, ಇದು ಫ್ಲವರ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್, ಸೆಮಿಕೋಲನ್ ಮತ್ತು ಕಾಮ. ದೀಸ್ ಆರ್ ದ 5 ಡಿಲಿಮಿಟರ್ಸ್ ಪ್ರೆಸೆಂಟ್ ಇನ್ ದ ಸಿ ಪ್ರೋಗ್ರಾಮ್. ತಿಳಿತಾ ಇದ್ರ ಬಗ್ಗೆ? ಓಕೆ, ಸೊ ನೆಕ್ಸ್ಟ್ ಆಪರೇಟರ್ಸ್ ಅಂಡ್ ಸಿ, ಸ್ಪೆಷಲ್ ಆಪರೇಟರ್ಸ್ ಅಂಡ್ ಸಿ. ಸೊ ಅಲ್ಲೇ ನಿಮಗೆ ಆಪರೇಟರ್ಸ್ ನ ಹೇಳ್ಬೇಕಾದಾಗ ಸ್ಪೆಷಲ್ ಆಪರೇಟರ್ ಒಂದು ಹೇಳಿದಿಲ್ಲ ನಿಮಗೆ. ಓಕೆ, ಸೊ ಲಾಸ್ಟ್ ಟಾಪಿಕ್ ಅದು ಬಿಟ್ಟಿದ್ದೆ ನಾನು, ಸೊ ಅದನ್ನ ಕವರ್ ಮಾಡ್ತೀನಿ ಈಗ. ಸೊ ಆಪರೇಟರ್ಸ್ ಒಳಗೆ ಬಿಟ್ ವೈಸ್ ಅನ್ನ ಹೇಳಿದ್ದೆ ನಿಮಗೆ, ಸ್ಪೆಷಲ್ ಆಪರೇಟರ್ ಹೇಳಿದ್ದಿಲ್ಲ. ಓಕೆ, ಸೊ ಸ್ಪೆಷಲ್ ಆಪರೇಟರ್ ಯಾವ ಬರ್ತಾವ ಅಂತಂದ್ರೆ ಇದು ಫಸ್ಟ್ ಒನ್ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್. ಓಕೆ, scope resolution operator. Second one, this one, comma operator. Third one, size of operator. Okay, so there are 3 types of special operators. Okay, 3 types of special operators adava. ಯಾವ ಫಸ್ಟ್ ಅಂತಂದ್ರೆ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್, ಕಾಮಾ ಆಪರೇಟರ್, ಆಮೇಲೆ ಸೈಜ್ ಆಫ್ ಆಪರೇಟರ್. ಸೊ ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ನ ನಾವು ಹಿಂಗ್ ಡಿನೋಟ್ ಮಾಡ್ತೇವೆ, ಹೆಂಗ 4 ಡಾಟ್ಸ್. ಇದು ಸ್ಕೋಪ್ ರೆಸೊಲ್ಯೂಷನ್ ಯಾವಾಗೂ ನಾವು 4 ಡಾಟ್ ನಂತ ರಿಪ್ರೆಸೆಂಟ್ ಮಾಡ್ತೇವೆ. ಓಕೆ, ಆಮೇಲೆ ಅದೇನ್ ಹೇಳ್ತದೆ ನೋಡ್ರಿ, ಇಟ್ ಈಸ್ ಯೂಸ್ ಟು ರಿಸಾಲ್ವ್ ದ ಸ್ಕೋಪ್ ಆಫ್ ಅ ವೇರಿಯೇಬಲ್ ಇನ್ ದ ಪ್ರೋಗ್ರಾಮ್. ಓಕೆ, ಒಂದು ಸ್ಕೋಪ್ ಹೇಳ್ತದ, ಒಂದು ಪ್ರೋಗ್ರಾಮ್ನಾಗಿಂದ ಸ್ಕೋಪ್ ಹೇಳ್ತದ ಅಂತ ಹೇಳ್ತಾನೆ. ಓಕೆ, ಸ್ಕೋಪ್ ಅಂತ ಹೇಳ್ತೀನಿ. ಸ್ಕೋಪ್ ಈಗ ನೀವು ಫಾರ್ ಎಕ್ಸಾಂಪಲ್ ಗ್ಲೋಬಲ್ ಅಂಡ್ ಲೋಕಲ್ ಅಂತ ಹೇಳಿದ್ದಾನ ನಿಮಗೆ. ಲೋಕಲ್ ವೇರಿಯೇಬಲ್ ಮತ್ತೆ ಗ್ಲೋಬಲ್ ವೇರಿಯೇಬಲ್ ಅಂತ ಹೇಳಿದೆ. ಸೊ ಏನ್ ಹೇಳಿದೆ, ಗ್ಲೋಬಲ್ ವೇರಿಯೇಬಲ್ ಸ್ಕೋಪ್ ಏನಿರ್ತದೆ ಎಲ್ಲಾ ಕಡೆ ಇರ್ತದೆ ಅಂತ ಹೇಳಿದೆ. ಓಕೆ, ಲೋಕಲ್ ವೇರಿಯೇಬಲ್ ಸ್ಕೋಪ್ ಏನಿರ್ತದೆ ಬರೀ ಅದು ಫಂಕ್ಷನ್ ಆಗ ಅಷ್ಟೇ ಇರ್ತದೆ. ಸ್ಕೋಪ್ ಅಂತಂದ್ರೇನು, ಎಲ್ಲೇ ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು, ಅದರ ಲೈಫ್ ಟೈಮ್ ಎಷ್ಟು, ಅದಕ್ಕೆ ಏನಂತ ಕರಿತೀವಿ ನಾವು ಸ್ಕೋಪ್ ಅಂತ ಕರಿತೀವಿ. ಓಕೆ, the scope of the ಇದೇನ್ ಹೇಳ್ತದಂದ್ರೆ it is used to resolve the scope of the variable. Okay, ಒಂದು variable in the scope ಹೇಳ್ಕೊಡ್ತದೆ. Okay, the scope of a variable is the effective accessibility to of a variable in the program. So the scope of the variable is the effective accessibility ಅಂತ ಹೇಳ್ಬೋದು. ಒಂದು effective way ದಾಗ ಇದನ್ನ ಮಾಡ್ತೀವಿ ಅಂತ ಹೇಳ್ಬೋದು. Okay, next in C we have 2 types of variables. ಯಾವ್ಯಾವು,
ಗ್ಲೋಬಲ್ ವೇರಿಯೇಬಲ್ ಮತ್ತೆ ಲೋಕಲ್ ವೇರಿಯೇಬಲ್. ಸೊ ಸಿ ಒಳಗ 2 ಟೈಪ್ಸ್ ಆಫ್ ವೇರಿಯೇಬಲ್ ಯೂಸ್ ಮಾಡ್ತೀವಿ, ಒಂದು ಗ್ಲೋಬಲ್ ವೇರಿಯೇಬಲ್ ಒಂದು ಲೋಕಲ್ ವೇರಿಯೇಬಲ್. ಸೊ ಗ್ಲೋಬಲ್ ವೇರಿಯೇಬಲ್ ಅಂತಂದ್ರೆ ಏನು? Global variables are declared outside main, okay, main function, and they are accessible to the whole program, means to other functions including main. Okay, so ಹೇಳಿದೆ ನಾನು ಏನಂತ ಅಂತಂದ್ರೆ ಗ್ಲೋಬಲ್ ನಾ ಹೇಳಿನಿ ಇದ್ರ ಬಗ್ಗೆ. ಓಕೆ, ಸೊ ಗ್ಲೋಬಲ್ ವೇರಿಯೇಬಲ್ಸ್ ಅಂದ್ರೆ ಏನು? ಅದ್ರ ಸ್ಕೋಪ್ ಎಲ್ಲ ಫುಲ್ ಪ್ರೋಗ್ರಾಮಿಗೆ ಇರ್ತದೆ. ಲೋಕಲ್ ವೇರಿಯೇಬಲ್ ಅಂದ್ರೆ ಬರೇ ಮೇನ್ ದಾಗಿಸ್ತೇ ಇರ್ತದೆ ಅಂತ ಹೇಳಿದೆ. ಸೊ ಗ್ಲೋಬಲ್ ವೇರಿಯೇಬಲ್ ಅಂದ್ರೆ ಎಲ್ಲಿ ಬರಿತೀವಿ? ಹ್ಯಾಶ್ ಇನ್ಕ್ಲೂಡ್ stdio.h. ಓಕೆ, ಇಲ್ಲಿ ಬರ್ತೀವಲ್ಲ ಪ್ರೋಗ್ರಾಮ್ನಾಗ, ಕ್ಲಾಸ್ನಾಗ ಹೇಳಿದೆ ನೆನ್ಪಿಟ್ಕೋರಿ. ಹ್ಯಾಶ್ ಇನ್ಕ್ಲೂಡ್ ಓಕೆ, ಹ್ಯಾಶ್ ಇನ್ಕ್ಲೂಡ್ stdio.h ಆದ್ಮೇಲೆ ಇಲ್ಲಿ ನಾನು ಗ್ಲೋಬಲ್ ವೇರಿಯೇಬಲ್ಸ್ ಬರಿಬೇಕು ಅಂತ ಹೇಳಿದೆ ನಾನು. ಓಕೆ, ಗ್ಲೋಬಲ್ ವೇರಿಯೇಬಲ್ಸ್ ಆಮೇಲೆ ಮೇನ್. ಓಕೆ, ಇದು ಮೇನ್ ಆದ್ಮೇಲೆ ಒಳಗ್ ಪ್ರೋಗ್ರಾಮ್ಸ್. ಸೊ ಇದು ಗ್ಲೋಬಲ್ ವೇರಿಯೇಬಲ್ ಅಂತಂದ್ರೆ ಏನು? ನೀವು ಇಲ್ಲಿ ಏನ್ ಡಿಕ್ಲೇರ್ ಮಾಡ್ತಿರಲ್ಲ ಹೋಲ್ ಪ್ರೋಗ್ರಾಮಿಗೆ ಇರ್ತದೆ ಅದು. ಓಕೆ, ನೆಕ್ಸ್ಟ್ ಇಲ್ಲಿ ಏನ್ ಹೇಳತ್ತಾನ? ಗ್ಲೋಬಲ್ ವೇರಿಯೇಬಲ್ಸ್ ಆರ್ ಡಿಕ್ಲೇರ್ಡ್ ಔಟ್ಸೈಡ್ ದ ಮೇನ್. ಕರೆಕ್ಟ್, ಮೇನ್ ಕಿಂತ ಪೈಲಾ ಡಿಕ್ಲೇರ್ ಮಾಡ್ತೀವಿ. ಓಕೆ, ಅಂಡ್ ದೇ ಆರ್ accessible ಟು ದ ಹೋಲ್ ಪ್ರೋಗ್ರಾಮ್. ಒಂದು ಫುಲ್ ಪ್ರೋಗ್ರಾಮಿಗೆ ನಾವು ಅದನ್ನ ಎಕ್ಸೆಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಮೀನ್ಸ್ ಟು ಅದರ್ ಫಂಕ್ಷನ್ಸ್ ಇನ್ಕ್ಲೂಡಿಂಗ್ ಮೇನ್. ಅಂದ್ರೆ ಮೇನ್ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ್ದನ್ನ ಸಬ್ ಫಂಕ್ಷನ್ಸ್ ಇದು ಅಂತಂದ್ರೆ ಎಲ್ಲದಕ್ಕೂ ಸೇಮ್ ಇರ್ತದೆ ಅಂತ ಹೇಳಾಕತ್ತೀನಿ. ಓಕೆ, next, in order to distinctly access and initialize the global variables, we use the scope resolution operator. ಅಂದ್ರೆ ಇದನ್ನ ಗ್ಲೋಬಲ್ ವೇರಿಯೇಬಲ್ಸ್ ನ ಆಕ್ಸೆಸ್ ಮಾಡ್ಬೇಕಾಗಿತ್ತಂದ್ರೆ ಈ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಒಂದು ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿ. ನೆಕ್ಸ್ಟ್ ಆಯ್ತು, ನೆಕ್ಸ್ಟ್ ಲೋಕಲ್ ವೇರಿಯೇಬಲ್. ಸೊ ಲೋಕಲ್ ವೇರಿಯೇಬಲ್ ಅಂತಂದ್ರೆ ಇಲ್ಲಿ ಮೇನ್ ಇರ್ತದೆ, ನಿಮ್ ಮ್ಯಾಗ್ಲ ಹ್ಯಾಶ್ ಇನ್ಕ್ಲೂಡ್ ಅದು ಇರ್ತದೆ. ನೆಕ್ಸ್ಟ್ ಮೇನ್ ಇರ್ತದೆ. ಸೊ ಮೇನ್ ಒಳಗೆ ಏನಿರ್ತದೆ ನಿಮ್ದು ಅದು ಬರ್ದಿರ್ತೀರಿ ಏನು? ಇಂಟ್ a, b, ಇದನ್ನ ಕ್ಲೋಸ್ ಮಾಡ್ತೀವಿಲ್ಲ. ಸೊ ಇದ್ರದ್ದು ಏನಿರ್ತದ? ಇದ್ರ ಸ್ಕೋಪ್ ಏನಿರ್ತದ? ಬರೀ ಮೇನ್ ಒಳಗೆ ಅಷ್ಟೇ ಇರ್ತದೆ. ಓಕೆ, ಸೊ ಏನ್ ಹೇಳ್ತಾನೆ ನೋಡ್ರಿ? ಲೋಕಲ್ ವೇರಿಯೇಬಲ್ಸ್ accessible ಇನ್ಸೈಡ್ ದ ಫಂಕ್ಷನ್. ಓಕೆ, ಬರೀ ಇನ್ಸೈಡ್ ದ ಫಂಕ್ಷನ್ ಅರ್ಥ ಇರ್ತದೆ, ವಿಚ್ ದೇ ಆರ್ ಡಿಕ್ಲೇರ್ಡ್. ಸೊ ಇದೇನ್ ಫಂಕ್ಷನ್ ಬರ್ತೀವಿ ಅಷ್ಟರೊಳಗೆ ಇರ್ತದೆ ಅಂತ ಹೇಳ್ತಾನೆ. If there are two same variable declaration globally and locally, then the local variables get the preferences ಅಂತ ಹೇಳ್ತಾನೆ. ಓಕೆ, ಸೊ ಇದು ಟೂ ಇದು ಅಂತಂದ್ರೆ ಯಾವುದು? ಗ್ಲೋಬಲ್ ಮತ್ತೆ ಲೋಕಲ್. ಸೊ ಅದಕ್ಕೆ ನಾವು ಜಾಸ್ತಿ ಯಾವ್ದು ಪ್ರಿಫರೆನ್ಸ್ ಕೊಡ್ತೀವಿ? ಲೋಕಲ್ ಇರ್ತದ ಅಂತ ಹೇಳ್ತಾನೆ. ಓಕೆ, ಸೊ ಒಂದೇ ನೆನ್ಪಿಟ್ಕೋರಿ, ಗ್ಲೋಬಲ್ ವೇರಿಯೇಬಲ್ ಔಟ್ಸೈಡ್ ದ ಮೇನ್ ಮಾಡ್ತೀವಿ, ಅದ್ರದ್ದು ಎಲ್ಲಾ ಆಕ್ಸೆಸ್ ಹೋಲ್ ಪ್ರೋಗ್ರಾಮಿಗೆ ಇರ್ತದೆ. ಓಕೆ, ಲೋಕಲ್ ವೇರಿಯೇಬಲ್ ಏನಿರ್ತದೆ? ಇನ್ಸೈಡ್ ದ ಮೇನ್ ಇರ್ತದೆ. ಸೊ ಅದಕ್ಕೆ ಬರೀ ಏನಿರ್ತದ ಅಂತಂದ್ರೆ ಬರೀ ಇದಕ್ಕಷ್ಟೇ ಸ್ಕೋಪ್ ಇರ್ತದೆ. ಓಕೆ, ಈ ನೆಕ್ಸ್ಟ್ ಏನ್ ಆಗತ್ತಾನ ಅಂತಂದ್ರೆ ಈಗ ನಮ್ ಪ್ರೋಗ್ರಾಮ್ನಾಗ ಗ್ಲೋಬಲ್ ವೇರಿಯೇಬಲ್ ಇರ್ತದ, ಆಮೇಲೆ ಲೋಕಲ್ ವೇರಿಯೇಬಲ್ ಇತ್ತಂತಂದ್ರೆ ಜಾಸ್ತಿ ಎದಕ್ಕ ಪ್ರಿಫರೆನ್ಸ್ ಕೊಡ್ತದ? ಲೋಕಲ್ ವೇರಿಯೇಬಲ್ ಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇನ್ ಸಚ್ ಟೈಮ್ ಟು ಆಕ್ಸೆಸ್ ದ ಗ್ಲೋಬಲ್ ವೇರಿಯೇಬಲ್ ವಿ ಹ್ಯಾವ್ ದ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಇಲ್ಲೂ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ ನಾವು ಅದನ್ನ ತಗೋತೀವಿ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿಲ್ಲ, a program to demonstrate the use of global variables. Okay, so hash include stdio.h ಬರ್ದಿಲ್ಲ, ಇದನ್ನ ನೋಡ್ಕೊರಿ. ಪ್ರೋಗ್ರಾಮ್ ಟೆಕ್ಸ್ಟ್ ಬುಕ್ ನಾಗ ನೀವು ನೋಡ್ರಿ. ಓಕೆ, hash include stdio.h ಆಮೇಲೆ conio.h. ಸೊ ಇದೇನದ ನೋಡ್ರಿ ನಿಮ್ದು ಗ್ಲೋಬಲ್ ವೇರಿಯೇಬಲ್ ಮಾಡೋಣ. ಏನು? ನಮ್ ಈಕ್ವಲ್ ಟು 15 ಅಂತ. ಓಕೆ, ನೆಕ್ಸ್ಟ್ ಇದು ನಿಮ್ದು ಲೋಕಲ್ ವೇರಿಯೇಬಲ್ ನಮ್ ಈಕ್ವಲ್ ಟು 12 ಅಂತ. ಓಕೆ, ಸೊ ಇದು ಏನಾಯ್ತ? ಗ್ಲೋಬಲ್ ವೇರಿಯೇಬಲ್ ನಾಗ ಏನ್ ಕೊಟ್ಟಾನ? ನಮ್ ವ್ಯಾಲ್ಯೂ 15 ಕೊಟ್ಟಾನ. ಓಕೆ, ಲೋಕಲ್ ವೇರಿಯೇಬಲ್ ನಮ್ ವ್ಯಾಲ್ಯೂ ಏನ್ ಕೊಟ್ಟಾನ? 12 ಕೊಟ್ಟಾನ. ಓಕೆ, ನೆಕ್ಸ್ಟ್ ಈ ಪ್ರಿಂಟ್ ಎಫ್ ಏನ್ ಹೇಳತ್ತಾನ? ಗ್ಲೋಬಲ್ ವೇರಿಯೇಬಲ್. ಸೊ ಗ್ಲೋಬಲ್ ವೇರಿಯೇಬಲ್ ಪ್ರಿಂಟ್ ಆಗ್ಬೇಕಂದ್ರೆ ಏನ್ ಯೂಸ್ ಮಾಡಕತ್ತಾನ? ಇಲ್ಲೇ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಸೊ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ ಇದನ್ನ ಕರೆದಾಗ ನಮ್ಗೆ ಏನ್ ಬರ್ತದೆ? ಗ್ಲೋಬಲ್ ವೇರಿಯೇಬಲ್ ಟು 15 ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಲೋಕಲ್ ವೇರಿಯೇಬಲ್ ನಮ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? ಲೋಕಲ್ ವೇರಿಯೇಬಲ್ ಈಕ್ವಲ್ ಟು 12 ಅಂತ ಬರ್ತದೆ. ಕ್ಲಿಯರ್? ಆಮೇಲೆ ಏನ್ ಮಾಡ್ತೀನಿ ನಾನು? ಇಲ್ಲಿ ಚೇಂಜ್ ಮಾಡ್ತೀನಿ ನಾನು ಗ್ಲೋಬಲ್ ವೇರಿಯೇಬಲ್ ನ. ಓಕೆ, ಹೆಂಗ್ ಚೇಂಜ್ ಮಾಡ್ಬೋದು ಅಂತಂದ್ರೆ ಮತ್ ಸ್ಕೋಪ್ ರೆಸಲ್ಯೂಷನ್ ಹಾಕೊಂಡು ನಮ್ ಈಕ್ವಲ್ ಟು 5 ಅಂತ ಮಾಡ್ದೆ ಅಂದ್ರೆ ಏನಾಗ್ತದೆ? ಇಲ್ಲಿ ಗ್ಲೋಬಲ್ ವೇರಿಯೇಬಲ್ ವ್ಯಾಲ್ಯೂ ಚೇಂಜ್ ಆಗ್ತದೆ. ಸೊ ಇದನ್ನ ಚೇಂಜ್ ಗ್ಲೋಬಲ್ ವೇರಿಯೇಬಲ್ ಏನ್ ಬರಾತದೆ? 5 ಅಂತ ಬರಾಕತ್ತದೆ. ಕ್ಲಿಯರ್?
ತಿಳಿತಾ ಇನ್ನೊಮ್ಮೆ ಹೇಳಿ. ಸೊ ಇದು ಗ್ಲೋಬಲ್ ವೇರಿಯೇಬಲ್ ಪ್ರೋಗ್ರಾಮ್ ಅದ. ಸೊ ಗ್ಲೋಬಲ್ ವೇರಿಯೇಬಲ್ ಡೆಮಾನ್ಸ್ಟ್ರೇಟ್ ಮಾಡಕ್ ಪ್ರೋಗ್ರಾಮ್ ಅದ. ಸೊ ಇಲ್ಲಿ ಏನ್ ಮಾಡ್ಯಾನ, ಫಸ್ಟ್ ಗ್ಲೋಬಲ್ ವೇರಿಯೇಬಲ್ ಹೈಲೈಟ್ ಮಾಡ್ತೀನಿ ನೋಡ್ರಿ. ಓಕೆ, ಸೊ ಫಸ್ಟ್ ಗ್ಲೋಬಲ್ ವೇರಿಯೇಬಲ್ ಏನ್ ಕೊಟ್ಟಾನ, ನಮ್ ಈಕ್ವಲ್ ಟು 15 ಅಂತ ಕೊಟ್ಟಾನ. ಕರೆಕ್ಟಾ? ಓಕೆ, ಸೊ ನಮ್ ಈಕ್ವಲ್ ಟು 15 ಅಂತ ಕೊಟ್ಟಾನ. ಆಮೇಲೆ ಲೋಕಲ್ ವೇರಿಯೇಬಲ್ ಏನ್ ಮಾಡ್ಯಾನ, ನಮ್ ಈಕ್ವಲ್ ಟು 12 ಅಂತ ಮಾಡ್ಯಾನ. ಸೊ ದಿಸ್ ಇಸ್ ಯೋರ್ ಲೋಕಲ್ ವೇರಿಯೇಬಲ್. ಅಲ್ಲಿ ಮೆನ್ಷನ್ ಮಾಡಿಲ್ಲ, ನೀವು ಬರ್ಕೋರಿ. ದಿಸ್ ಇಸ್ ಲೋಕಲ್ ವೇರಿಯೇಬಲ್. ಓಕೆ, ಸೊ ಇದು ಲೋಕಲ್ ವೇರಿಯೇಬಲ್. ಆಮೇಲೆ ಏನ್ ಮಾಡತ್ತಾನ, ಇಲ್ಲಿ ಫಸ್ಟ್ ಗ್ಲೋಬಲ್ ವೇರಿಯೇಬಲ್ ಪ್ರಿಂಟ್ ಮಾಡತ್ತಾನ. ಓಕೆ, ಸೊ ಇಲ್ಲಿ ನೋಡ್ರಿ, ಗ್ಲೋಬಲ್ ವೇರಿಯೇಬಲ್ ಪ್ರಿಂಟ್ ಮಾಡಿದಾಗ ಏನಾಗತ್ತದ, ನಾವೇನ್ ಯೂಸ್ ಮಾಡಾಕತ್ತೀವಿ, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡತ್ತೀವಿ. ಓಕೆ, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ 15 ಅಂತ ಪ್ರಿಂಟ್ ಆಗತ್ತದ. ಕರೆಕ್ಟಾ? ನೆಕ್ಸ್ಟ್ ಏನದ, ಲೋಕಲ್ ವೇರಿಯೇಬಲ್. ಸೊ ಲೋಕಲ್ ವೇರಿಯೇಬಲ್ ಪ್ರಿಂಟ್ ಮಾಡಿದಾಗ ಏನ್ ಬರ್ತದ, ಇಲ್ಲಿ ಏನ್ ಯೂಸ್ ಮಾಡಿ ಲೋಕಲ್ ವೇರಿಯೇಬಲ್ 12. ಸೊ ಏನ್ ಪ್ರಿಂಟ್ ಆಗ್ತದೆ, 12 ಅಂತ ಪ್ರಿಂಟ್ ಆಗ್ತದೆ. ನೆಕ್ಸ್ಟ್ ಏನ್ ಮಾಡಾಕತ್ತಾನ, ಈ ನಿಮ್ ಗ್ಲೋಬಲ್ ವೇರಿಯೇಬಲ್ ನಮ್ ಈಕ್ವಲ್ ಟು 15 ಕೊಟ್ಟಾನ. ಓಕೆ, ಸೊ ಇದನ್ನ ಚೇಂಜ್ ಮಾಡಾಕತ್ತಾನ. ಏನು, ನಮ್ ಈಕ್ವಲ್ ಟು 5 ಅಂತ ಚೇಂಜ್ ಮಾಡಾಕತ್ತಾನ. ಸೊ 5 ಅಂತ ಚೇಂಜ್ ಮಾಡಿದಾಗ ನಿಮ್ಗೆ ಏನ್ ಬರ್ತದೆ, ಗ್ಲೋಬಲ್ ವೇರಿಯೇಬಲ್ 5 ಬರ್ತದೆ. ತಿಳಿತಾ? ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ ಯೂಸ್ ಮಾಡಿ ನಾವ್ ಹೆಂಗ್ ಎಕ್ಸೆಸ್ ಮಾಡ್ತೀವಿ ಅಂತ ತಿಳಿತಾ? ಸೊ global variable and local variable ತಿಳಿತಾ? Okay, so next we'll go for comma operator. So comma operator is used to yield output of an expression considering values from the operand values from the operands present before it and separated by comma. Okay, ಇಲ್ಲಿ ಏನದ, ಬೇರೆ ಬೇರೆ ಆಪರೆಂಡ್ಸ್ ನ ನಾವು ಸಪರೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಕಾಮಾ ಆಪರೇಟರ್ ಅದಕ್ಕೆ ಯೂಸ್ ಮಾಡ್ತೀವಿ. ಈಗ ನೋಡಿ, ಇಲ್ಲೇ ನಾವು ಇಂಟ್ರೆಸ್ಟ್ ಅಂತ ಒಂದು ಫಾರ್ಮುಲಾ ಅದ. ಸೊ ಇದ್ರಾಗ ಏನ್ ಮಾಡತ್ತೀನಿ, ಕಾಮಾ ಹಾಕೊಂಡು ನಂದ ವೇರಿಯೇಬಲ್ಸ್ ನ ನಾನು ಸಪರೇಟ್ ಮಾಡಾಕತ್ತೀನಿ. ಸೊ ಕಾಮಾ ಆಪರೇಟರ್ ಅದಕ್ಕೆ ಯೂಸ್ ಮಾಡ್ತಾನ, ಬರೇನ ಸಪರೇಟ್ ಮಾಡಕಷ್ಟೇ ಯೂಸ್ ಮಾಡ್ತಾನ ಅಂತ ಹೇಳ್ತೀನಿ. ತಿಳಿತಾ? ಸೊ ಇನ್ಸರ್ಟ್ PTR. ಸೊ ಇದ್ರ ಬಗ್ಗೆ ಸಪರೇಟ್ ಮಾಡಿ ಅದನ್ನ ಎಂಡ್ ಮಾಡ್ತೀನಿ. ಕಾಮಾ ಆಪರೇಟರ್ ಈಸ್ ಇದು. ನೆಕ್ಸ್ಟ್ ಅದನ್ನ ಕಾಮಾ ಆಪರೇಟರ್ ಯೂಸ್ ಮಾಡ್ತಾನೆ ನೋಡ್ರಿ. Okay, so it is a program to demonstrate the use of conditional operator and comma operator. Okay, so next ಇಲ್ಲಿ ಏನ್ ಕೊಡಾಕತ್ತಾನ, a equal to 30 ಕೊಡಾಕತ್ತಾನ, b equal to 20 ಕೊಡಾತಾನ, x ಮತ್ತೆ ಸಮ್ ಡಿಕ್ಲೇರ್ ಮಾಡ್ಯಾನ. ಓಕೆ, ಇವೆಲ್ಲ ಏನದ ನಿಮ್ದ ಲೋಕಲ್ ವೇರಿಯೇಬಲ್. ಓಕೆ, ಸೊ ಲೋಕಲ್ ವೇರಿಯೇಬಲ್ ಅದ. ನೆಕ್ಸ್ಟ್ ಏನ್ ಮಾಡಾಕತ್ತಾನ, ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಟ್ಟಾನ. ಏನು, x equal to a is greater than b. ಓಕೆ, ಸೊ a is greater than b ಆತಂದ್ರೆ ಏನ್ ಮಾಡ್ಬೇಕು, ನಮ್ಗೆ ಇದು ಟ್ರೂ ಆತಂದ್ರೆ a ಪ್ರಿಂಟ್ ಆಗಬೇಕು, ಫಾಲ್ಸ್ ಆತಂದ್ರೆ b ಪ್ರಿಂಟ್ ಆಗಬೇಕು. ಓಕೆ, ಸೊ ನಿಮ್ಗೆ ವ್ಯಾಲ್ಯೂ ಏನ್ ಕೊಟ್ಟಾನೆ, a equal to 30 greater than 20 ಸೊ ಟ್ರೂ ಅದನ. 30 is greater than 20. yes, it's true ಅಂದ್ರೆ ಏನ್ ಪ್ರಿಂಟ್ ಆಗಬೇಕು, a. ಸೊ ಏನ್ ಪ್ರಿಂಟ್ ಆಗತ್ತದ ನೋಡ್ರಿ, ಪ್ರಿಂಟ್ ಆಫ್ x equal to a. so a is 30 ಪ್ರಿಂಟ್ ಆತ. ಓಕೆ, ನೆಕ್ಸ್ಟ್ ಸಮ್ ಹೇಳಾಕತ್ತಾನ. ಸೊ ಸಮ್ ಈಕ್ವಲ್ ಟು a, b. ಸೊ a, b is 30. ಸೊ ಇಲ್ಲಿ ಕಾಮಾ ಆಪರೇಟರ್ ಯೂಸ್ ಮಾಡಾಕತ್ತಾನ. ಓಕೆ, ಸೊ a, b ಪ್ಲಸ್ a ಪ್ಲಸ್ b. ಸೊ 30 ಪ್ಲಸ್ 20 ಈಕ್ವಲ್ ಟು 50. ತಿಳಿತಾ? ಇದು ಕಂಡೀಷನಲ್ ಆಪರೇಟರ್. ದಿಸ್ ಇಸ್ ಯರ್ ಕಂಡೀಷನಲ್ ಆಪರೇಟರ್. ಅಲ್ಲಿ ಇದು ಸಮ್ ಆಪರೇಟರ್. ಸಮ್ ಒಳಗೆ ಏನ್ ಮಾಡಾಕತ್ತಾನ, ಕಾಮಾ ಹಾಕೋದು. ಅಂಡರ್ಸ್ಟ್ಯಾಂಡ್? next third one is size of operator. so size of operator ಏನಿರುತ್ತೆ ಅಂತಂದ್ರೆ stdio.h ಒಳಗ ಒಂದು built in function ಇದೆ. ಸೊ built in function ಅಂತಂದ್ರೆ ಇಲ್ಲಿ ನಾವೇನು ಪ್ರೋಗ್ರಾಮ್ ಬರಂಗಿಲ್ಲ, ಸೈಜ್ ಆಫ್ ಇಂದ ಏನು ಪ್ರೋಗ್ರಾಮ್ ಬರಂಗಿಲ್ಲ. ಇದು ಆಲ್ರೆಡಿ ನಾವು stdio.h ನಾಗ ಇದ್ದೇ ಇರ್ತದೆ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾನೆ, ಇಲ್ಲಿ ಇದು ಏನ್ ರಿಟರ್ನ್ ಮಾಡ್ತಾನೆ ಅಂತಂದ್ರೆ ಇದೇನ್ ಹೇಳ್ತಾನೆ ನೋಡ್ರಿ, ಇಟ್ ಈಸ್ ಅ built in function defined in stdio.h. ಓಕೆ, stdio.h ನಾಗ ಅದು ಆಲ್ರೆಡಿ ಬಿಲ್ಟ್ ಇನ್ ಅದ ಅಂತ ಹೇಳ್ತಾನೆ. ನೀವು ಅದ್ರ ಬಗ್ಗೆ ಏನು ಬರೆಯಬೇಕಾಗಿಲ್ಲ, ಜಸ್ಟ್ ಸೈಜ್ ಆಫ್ ಅಂತ ಯೂಸ್ ಮಾಡಿದ್ರಂದ್ರೆ ಅದು ಅದ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತದೆ ಅಷ್ಟೇ. ಓಕೆ, ಮತ್ತೆ ನಿಮ್ಗೆ ಇಂಟಿಂದ ಎಷ್ಟು, ಫ್ಲೋಟಿಂದ ಎಷ್ಟು ಮತ್ತೆ ಪ್ರೋಗ್ರಾಮ್ ಬರೆಯಬೇಕಾಗಿಲ್ಲ, ಆಲ್ರೆಡಿ ಅದು ಫಂಕ್ಷನ್ ಇದ್ದೇ ಇರ್ತದೆ. ಓಕೆ, ಇದು ಏನ್ ರಿಟರ್ನ್ ಮಾಡ್ತದೆ ಅಂತಂದ್ರೆ ನೀವು ಯಾವ ಡಾಟಾ ಟೈಪ್ ಕೊಟ್ಟಿರಿ ಅದ್ರ ವ್ಯಾಲ್ಯೂ ರಿಟರ್ನ್ ಮಾಡ್ತದೆ, ಅದ್ರ ಸೈಜ್ ರಿಟರ್ನ್ ಮಾಡ್ತದೆ. ಓಕೆ, ನೋಡ್ರಿ, ಸೈಜ್ ಆಫ್ ಇಂಟಿಂದ ಎಷ್ಟು ಅದ, 2. ಸೈಜ್ ಆಫ್ ಇಂಟ್ ಇಸ್ 2. ಸೈಜ್ ಆಫ್ ಡಬಲ್ is 8. ಸಾರಿ, ಇದ್ರಿ 8 ಆಗಬೇಕಿದೆ. ಸೊ ಸೈಜ್ ಆಫ್ ಡಬಲ್ is 8. ನೆಕ್ಸ್ಟ್ ಸೈಜ್ ಆಫ್ ಫ್ಲೋಟ್ is 4. ಓಕೆ, ಸೊ ನೀವು ಯಾವ್ದು ಡಾಟಾ ಟೈಪ್ ಕೊಡ್ತಿರಲ್ಲ ಅದ್ರದ್ದು ವ್ಯಾಲ್ಯೂ ರಿಟರ್ನ್ ಮಾಡ್ತದೆ. ಓಕೆ, ಸೊ ಇಂಟ್ ಡಬಲ್ ಫ್ಲೋಟ್.
ಕ್ಲಿಯರ್. ಸೊ ಇಲ್ಲಿ ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿ, ಅದನ್ನ ನೆಕ್ಸ್ಟ್ ಇಲ್ಲಿ ನೋಡ್ರಿ ಪ್ರೋಗ್ರಾಮ್ನಾಗ ಏನ್ ಕೊಟ್ಟಾನ, ಇಂಟ್ a, b ಅಂತ ಹೇಳಿ ಲೋಕಲ್ ವೇರಿಯೇಬಲ್ ಮಾಡಾನ. ಇಲ್ಲೆಲ್ಲೂ ಹ್ಯಾಶ್ ಇನ್ಕ್ಲೂಡ್ stdio.h ಕೊಟ್ಟಿಲ್ಲ ನೋಡ್ರಿ, ಬಟ್ ನಿಮ್ ಪ್ರೋಗ್ರಾಮ್ನಾಗ ಬರೀಬೇಕದ. ನೀವು ಅದು ಬರೀಲಿಲ್ಲ ಅಂದ್ರೆ ನಿಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಇಂಟ್ a, b. ನೆಕ್ಸ್ಟ್ ಪ್ರಿಂಟ್ ಆಫ್ ಏನ್ ಹೇಳ್ತಾನ, ಸೈಜ್ ಆಫ್ a. ಓಕೆ, ಸೈಜ್ ಆಫ್ a ಏನದ, ಇಂಟ್ ಅದ. ಕರೆಕ್ಟ್, ಇಂಟ್ ಅದ ಇಲ್ಲ. ಸೊ ಏನ್ ರಿಟರ್ನ್ ಆಗ್ಬೇಕು, ಸೈಜ್ ಆಫ್ ಇಂಟ್ ಇಸ್ 2. ಕರೆಕ್ಟ್. ನೆಕ್ಸ್ಟ್ ಸೈಜ್ ಆಫ್ b ಏನದ, ಮತ್ ಇಂಟ್ ತಗೊಂಡ. ಸೊ ಸೈಜ್ ಆಫ್ ಇಂಟ್ ಇಸ್ 2. ಕರೆಕ್ಟ್. ನೆಕ್ಸ್ಟ್ a ಪ್ಲಸ್ b ಅಂತಂದ್ರೆ ಏನು, a ಪ್ಲಸ್ ಬಿ ಈಕ್ವಲ್ ಟು ಆಡ್ ಮಾಡ್ತದ, ಬಟ್ a ಪ್ಲಸ್ ಬಿ ಎರಡು ಎದ್ರಾಗ ಅದಾವ, ಇಂಟದಾಗ ಅದಾವ. ಸೊ ಏನ್ ರಿಟರ್ನ್ ಆಗ್ಬೇಕು, ಅದನ್ನ ಇಂಟ್ ಸೈಜ್ ಇಸ್ 2. ಓಕೆ, ನೆಕ್ಸ್ಟ್ ಏನ್ ಮಾಡತ್ತಾನ, ಕ್ಯಾರ್ ಯೂಸ್ ಮಾಡಾಕತ್ತಾನ. ಸೈಜ್ ಆಫ್ ಕ್ಯಾರ್ ಏನು, 1. ಸೊ 1. ತಿಳಿತಾ, ನೀವು ಯಾವ್ದು ಡಾಟಾ ಟೈಪ್ ಯೂಸ್ ಮಾಡ್ತೀರಿ ಅದ್ರ ಸೈಜ್ ಕೊಡ್ತದೆ. ಇಲ್ಲಿ ಒಂದ್ ಕನ್ಫ್ಯೂಷನ್ ಏನ್ ಕೊಟ್ಟ ನಿಮ್ಗೆ, a ಪ್ಲಸ್ ಬಿ. ಇಲ್ಲಿ ಏನ್ ಕನ್ಫ್ಯೂಷನ್ ಬರ್ತದೆ, a ಪ್ಲಸ್ ಬಿ ಆಡ್ ಮಾಡಿದಾಗ ನಮಗ್ 2 + 2 4 ಬರ್ತದ ಅಂತ ಎಂದು ತಿಳ್ಕೊಬೇಡ್ರಿ. ಸೊ ಇಲ್ಲಿ ಏನದ, ಇಂಟೇ ಅದ. ಓಕೆ, ಸೊ ಇಂಟೇ ಅದ ಅಂತಂದ್ರೆ ನಿಮ್ಗೆ ಏನ್ ಬರ್ತದ, ಇಂಟಿನ್ ವ್ಯಾಲ್ಯೂನೇ ಬರ್ತದೆ. ಇಲ್ಲಿ ಏನು 4 ಬರಂಗಿಲ್ಲ, 5 ಬರಂಗಿಲ್ಲ, 6 ಬರಂಗಿಲ್ಲ. ಇಂಟಿನ್ ಎಷ್ಟದ, 2ನೇ ಅದ. ನೀವು a ಪ್ಲಸ್ ಬಿ ಮಾಡ್ರಿ, ಪ್ಲಸ್ ಸಿ ಮಾಡ್ರಿ, ಪ್ಲಸ್ ಡಿ ಮಾಡ್ರಿ. ಈ ಫಾರ್ ಎಕ್ಸಾಂಪಲ್ a ಪ್ಲಸ್ b ಪ್ಲಸ್ ಸಿ ಪ್ಲಸ್ ಡಿ. ಓಕೆ, ಇವೆಲ್ಲ ಏನದ, ನಾನು ಇಂಟ್ ಒಳಗ ಮಾಡಿಟ್ಟಿನ ಅಂತ ತಿಳ್ಕೊರಿ. ಓಕೆ, ಎಲ್ಲ ಇಂಟ್ ಒಳಗ ಮಾಡಿಟ್ಟೇನೆ. ಸೊ ಇಂಟ್ ಒಳಗ ಮಾಡಿದ್ರೆ 2 + 2 + 2 + ಆಗಂಗಿಲ್ಲ. ಸೊ ಇದ್ರ ವ್ಯಾಲ್ಯೂ ಏನ್ ರಿಟರ್ನ್ ಆಗ್ತದೆ ನಿಮ್ಗೆ, 2ನ ರಿಟರ್ನ್ ಆಗ್ತದೆ. ಯಾಕಂದ್ರೆ ಅವನ್ನ ನಾನು ಇಂಟಿಜರ್ ಅಂತ ಟೈಪ್ ಮಾಡಿ, ಇಂಟಿಜರ್ ವ್ಯಾಲ್ಯೂ ಇಸ್ 2. ಕ್ಲಿಯರ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಸ್ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಯಾವ್ಯಾವ ಟಾಪಿಕ್ ಕವರ್ ಆಯ್ತು ನೋಡ್ರಿ, ಒಂದ್ಸತಿ ಗ್ಲಾನ್ಸ್ ಮಾಡ್ಬಿಡೋಣ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಸ್ಟಾರ್ಟ್ ಮಾಡಿವಿ. ಸೊ ಎಕ್ಸ್ಪ್ರೆಷನ್ ಅಂತಂದ್ರೆ ಇದು ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು ಇದನ್ನ. ಓಕೆ, ಸೊ ಕಾಂಬಿನೇಷನ್ ಆಫ್ ಆಪರೇಟರ್ಸ್ ಕಾನ್ಸ್ಟೆಂಟ್ಸ್ ಅಂಡ್ ವೇರಿಯಬಲ್ಸ್ ಕೂಡಿ ಒಂದು ಏನು ಅರೇಂಜ್ ಮಾಡಿರ್ತೀವಿ ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೋದು. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್, ಕಾನ್ಸ್ಟೆಂಟ್, ಇಂಟಿಜರ್, ಫ್ಲೋಟ್, ಪಾಯಿಂಟರ್, ರಿಲೇಷನಲ್, ಲಾಜಿಕಲ್ ಅಂಡ್ ಬಿಟ್ ವೈಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಅದಾವ. ನೆಕ್ಸ್ಟ್ ಡಿಲಿಮಿಟರ್ ಸಪರೇಟರ್ ಅಂತ ನೋಡಿದ್ರೆ, ಸಪರೇಟರ್ ಅಂತಂದ್ರೆ ಒಂದು ಇನ್ಸ್ಟ್ರಕ್ಷನ್ ನ ಸಪರೇಟ್ ಮಾಡಾಕ ಸಪರೇಟರ್ ಅಂತ ಕರಿತೀವಿ. ಸೊ ಯಾವ್ಯಾವ ಅದಾವ ನಿಮ್ಗೆ ಅಂದ್ರೆ, ಕಾಮನ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್, ಸೆಮಿಕೋಲನ್ ಅಂಡ್ ಕಾಮಾ. ದೀಸ್ ಆರ್ ದ ಸಪರೇಟರ್ಸ್. ಓಕೆ, ನೆಕ್ಸ್ಟ್ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಸ್ಪೆಷಲ್ ಆಪರೇಟರ್ಸ್ 3 ಆಪರೇಟರ್ಸ್ ನೋಡಿ. ಒಂದು ಸ್ಕೋಪ್ ರೆಸಲ್ಯೂಷನ್, ಕಾಮಾ ಮತ್ತೆ ಸೈಜ್ ಆಫ್. ಸ್ಕೋಪ್ ರೆಸಲ್ಯೂಷನ್ ಅಂತಂದ್ರೆ ಅದ್ರ ಸ್ಕೋಪ್ ಇಂಡಿಕೇಟ್ ಮಾಡ್ತದೆ. ನಾವು ಗ್ಲೋಬಲ್ ಮಾಡಿದ್ವಿ ಅಂತಂದ್ರೆ ಆಲ್ ಓವರ್ ದ ಪ್ರೋಗ್ರಾಮ್ ಅದನ್ನ ಗ್ಲೋಬಲ್ ಇರ್ತದೆ. ಲೋಕಲ್ ಮಾಡಿದ್ ಆಲ್ ಓವರ್ ದ ಪ್ರೋಗ್ರಾಮ್ ಸೇಮ್ ಇರ್ತದೆ. ಲೋಕಲ್ ಮಾಡಿದ್ವಿ ಅಂತಂದ್ರೆ ಬರೀ ಮೇನ್ ಫಂಕ್ಷನ್ ಆಗ ಅಷ್ಟೇ ಇರ್ತದೆ. ಗ್ಲೋಬಲ್ ಆಪರೇಟರ್ ನ ನಾವು ಈ ಸಿಂಬಲ್ ನಾಗ ಯೂಸ್ ಮಾಡ್ಬೇಕು. ಓಕೆ, ಸೊ ಲೋಕಲ್ ಆಪರೇಟರ್ ಅಲ್ಲಿಂದಲೇ ಪ್ರಿಂಟ್ ಆಗ್ತದೆ. ಒಂದು ಪ್ರೋಗ್ರಾಮ್ ನೋಡಿದ್ವಿ. ನೆಕ್ಸ್ಟ್ ಕಾಮಾ ಆಪರೇಟರ್ ಏನ್ ಮಾಡ್ತದೆ, ಸಪರೇಟ್ ಮಾಡಕ್ ಯೂಸ್ ಮಾಡ್ತೀವಿ, ಅದ್ರ ಒಂದು ಪ್ರೋಗ್ರಾಮ್. ಆಮೇಲೆ ಸೈಜ್ ಆಫ್ ಆಪರೇಟರ್ ಏನ್ ಮಾಡ್ತದೆ, ನಾವು ಯಾವ ಡಾಟಾ ಟೈಪ್ ಯೂಸ್ ಮಾಡ್ತೀವಲ್ಲ ಅದ್ರದ್ದು ಸೈಜ್ ರಿಟರ್ನ್ ಮಾಡ್ತದೆ. ಸೊ ಅದ್ರದ್ದು ಒಂದು ಪ್ರೋಗ್ರಾಮ್. ಕ್ಲಿಯರ್. ಓಕೆ, so we'll stop here.